ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆಯಿಷಾ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾನು ನನ್ನ ಸ್ವಲ್ಪ ಹೇರ್ ಸ್ಟೈಲ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಯಾವ ಥರ ಅಂದರೆ ನನಗೆ ಯಾವ ಥರ ಗೊತ್ತಿದ್ದಾವೋ ಆ ಥರ ಹೇರ್ ಸ್ಟೈಲ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಪಫ್ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ನೋಡೋಣ ಬನ್ನಿ ಇದನ್ನು ಹೇಗೆ ಹಾಕೋದು ಅಂತಂದು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ಬಗ್ಗೆ ಏನು ಅನಿಸ್ತನದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗಿದ್ರೆ ಒಂದು 2-3 ಹೇರ್ ಸ್ಟೈಲ್ ಗೊತ್ತಿದ್ದಾವೆ, ಅವ್ನು ತೋರಿಸ್ಕೊಡ್ತೀನಿ ಬನ್ನಿ ನಿಮಗೆ. ಫಸ್ಟ್ ಹೇರ್ ಸ್ಟೈಲ್ ಬಂದ್ಬಿಟ್ಟು ಪಫ್ ಅಂತಂದಲ್ಲ, ಈಗ ಅದನ್ನೇ ಬಿಚ್ಚಿ ನಾನು ತೋರಿಸ್ತೀನಿ ನಿಮಗೆ. ಈಸಿಯಾಗಿ ಹಾಕ್ಕೊಬೋದು ನೋಡಿ, ಒಂದು 2 ಮಿನಿಟ್ಸಲ್ಲೇ ಹಾಕ್ಕೊಬೋದು. ನೀವು ಎಲ್ಲ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಈ ಥರ ಹಾಕ್ಕೊಂಡು ಹೋಗ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಸ್ವಲ್ಪ ಫ್ರಂಟಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ, ಒಬ್ಬೊಬ್ರಿಗೆ ಹಾಕ್ಕೊಳ್ಳೋಕೆ ಬರ್ತಿರಲ್ಲ, ಅದನ್ನು ತೋರಿಸ್ಕೊಡ್ತಾಯಿದ್ದೀನಿ ನಾನು ಅಷ್ಟೇ. ಇಷ್ಟು ಈ ಕಡೆ ಸ್ವಲ್ಪ ಬಿಡಿ ಕೂದಲನ್ನ ನೋಡಿ, ಚೆನ್ನಾಗಿ ಕ್ಲೀನಾಗಿ ಬಾಚ್ಕೊಳ್ಳಿ. ಟ್ವಿಸ್ಟ್ ಮಾಡಿ ಈ ಥರ ಸುತ್ತಬೇಕು, ಹಾಗಾದ್ರೆ ಚೆನ್ನಾಗಿ ಬರ್ತಾ ಪಪ್ಪು. ನೋಡಿ ಚೆನ್ನಾಗಿ ಬಂತಲ್ಲ. ಇಲ್ಲೇ ಸ್ವಲ್ಪ ಒಂದು 2 ಮಿನಿಟ್ಸೆಲ್ಲ ಹಾಕ್ಕೋಬೋದು. ಇದನ್ನು ನೋಡ್ತಾ ಇರ್ಬೋದು, ಇಷ್ಟೇ ಸಿಂಪಲ್ಲಾಗಿ ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿ ಫಸ್ಟಿಗೆ ಹಾಕಿದ್ನಲ್ಲ, ಇಷ್ಟೇ ನೋಡಿ. ಇನ್ನೊಂದು 2 ಕ್ಲಿಪ್ ಇಟ್ಕೊಂಡ್ರೆ ಪಫ್ ರೆಡಿ, ನಿಮ್ಮ ಹೇರ್ ಸ್ಟೈಲ್ ರೆಡಿ ಆಗುತ್ತೆ. ಪಫ್ ಹೇರ್ ಸ್ಟೈಲ್ ಇಷ್ಟೇ ನೋಡಿ. ನೋಡಿ ಫ್ರೆಂಡ್ಸ್, ನಾನು ಇವಾಗ ಸೆಕೆಂಡ್ ಹೇರ್ ಸ್ಟೈಲ್ ತೋರಿಸ್ಕೊಡ್ತಾ ಇದ್ದೀನಿ. ಏನಿರುತ್ತಲ್ಲ ಈ ಥರ ತೊಗೊಳ್ಳಿ, ಬೇಗ ಬೇಗ ಆಗುತ್ತೆ. ಈಗ ನಾನು ಇನ್ನು ಫಾಸ್ಟ್ ಸ್ಲೋ ಆಗಿರೋದು ತೋರಿಸ್ತಾ ಇಲ್ಲ. ಏನಿರುತ್ತಲ್ಲ ಈ ಥರ ತಗೊಳ್ಳಿ. ನಾನು ಹೇಗೆ ಹಿಡ್ಕೊಂಡಿದ್ದೀನಿ ಇದು ಒಂಥರ, ಇದು ಆಮೇಲೆ ನಿಮಗೆ ಟ್ವಿಸ್ಟ್ ಮಾಡಬೇಕು. ಮತ್ತು ಇದನ್ನು ಬಿಟ್ಟು ಮತ್ತು ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಕೂದಲು ತೊಗೊಂಡು ಟ್ವಿಸ್ಟ್ ಮಾಡಬೇಕು. ಮತ್ತು ಇನ್ನೊಂದು ಸ್ವಲ್ಪ ಕೂದಲು ತೊಗೊಂಡು ಟ್ವಿಸ್ಟ್ ಮಾಡಬೇಕು. ಇಷ್ಟೇ ನೋಡಿ, ಸಿಂಪಲ್ ಆದ ಹೇರ್ ಸ್ಟೈಲ್ ನೋಡ್ರಿ. ಇಲ್ಲ ಚೆನ್ನಾಗಿದೆ ಅಲ್ವಾ? ಟ್ರೆಡಿಷ್ನಲ್ ಡ್ರೆಸ್ ಹಾಕಿರ್ತಾರಲ್ಲ, ಈ ಥರ ಹಾಕಿ ಚೆನ್ನಾಗಿರುತ್ತೆ. ಸಿಂಪಲ್ ಚೆನ್ನಾಗಿ ಕಾಣುತ್ತೆ ಇದು ಟ್ರೆಡಿಷ್ನಲ್ ವೇರ್ಗೆ ನೋಡಿ. ಸ್ವಲ್ಪ ಬಾಚ್ಕೊತೀನಿ. ಹೇರ್ ಪಿನ್ ಇಟ್ಕೊಂಡೆ, ಹಾಗೆ ಒಂದು ಕ್ಲಿಪ್ ಇಟ್ಕೊತೀನಿ. ಈ ಕಡೆ ನಿಮ್ಗೆ ಒಂಥರ ಕಾಣುತ್ತಲ್ವ, ಅವಾಗ ಏನು ಮಾಡಿ, ಈ ಕಡೆ ಬೇಕಿದ್ರೆ ನೀವು ಏನು ಮಾಡಬೇಕು ಗೊತ್ತಾ, ಈ ಥರ ಪಫ್, ಇದು ಸೈಡ್ ಪಫ್ ಮಾಡಿಕೊಂಡು ಒಂದು ಹೇರ್ ಪಿನ್ ಇಟ್ಕೊಂಡ್ರೆ ಆಯ್ತು ನೋಡಿ, ಚೆನ್ನಾಗಿ ರೆಡಿ ಆಗುತ್ತೆ. ಚೆನ್ನಾಗಿದೆ ಅಲ್ವಾ ಹೇರ್ ಸ್ಟೈಲ್? ಆದರೆ ನಾನು ಸ್ವಲ್ಪ ಹೇರ್ ಪಿನ್ ಎಲ್ಲ ಲೂಸ್ ಆಗ್ತಾಯಿದ್ದೀನಿ, ಅದಕ್ಕೆ ಸ್ವಲ್ಪ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ಬೋದು. ನೀವು ಹಾಕ್ಕೊತಿರ್ತೀರಲ್ಲ, ಸ್ವಲ್ಪ ಹೇರ್ ಪಿನ್ನ ಫಿಟ್ಟಾಗಿ ಇದು ಮಾಡ್ಕೊಳ್ಳಿ. ಚೆನ್ನಾಗಿದೆ ಅಲ್ವಾ?
ಇದಷ್ಟೇ ನಿಮ್ಗೆ ಮೇನ್ ಬೇಕಾದ್ರೆ ಫ್ರಂಟ್ ಹೇರ್ ಸ್ಟೈಲ್ ಅಲ್ವಾ, ಇದು ಚೆನ್ನಾಗಿ ಕಾಣ್ರೆ ಸಾಕು. ಹಿಂದೆ ನೀವು ಹೆಂಗೆ ಬೇಕಾದರೂ ಹಾಕ್ಕೋಬೋದು. ಈಗ ನೆಕ್ಸ್ಟ್ ಇನ್ನೊಂದು ಹೇರ್ ಸ್ಟೈಲ್ ತೋರಿಸ್ಕೊಡ್ತೀನಿ. ಅದು ನನ್ನ ಫೇವ್ರೆಟ್ ಹೇರ್ ಸ್ಟೈಲ್. ಆಗಲೇ ಮಾಡಿ ಹಾಕಿದ್ದೆ, ಆದರೂ ಈಗ ಒಂದ್ಸಲ ಮಾಡ್ತಾಯಿದ್ದೀನಿ. ಸ್ವಲ್ಪ ನನಗೆ ಕೂದಲು ಉದುರ ಜಾಸ್ತಿ ನೋಡಿರಿ, ತುಂಬಾ ಹೇರ್ ಫಾಲ್ ಆಗುತ್ತೆ ನನಗಂತೂ. ನೋಡಿ ಇಷ್ಟು ಕೂದಲು ತೊಗೊಂಡಿದ್ದೀನಲ್ಲ ಸೈಡಲ್ಲಿ ಸುಮ್ಮನೆ ಇಷ್ಟ ನೋಡಿರಿ ನನ್ನ ಫೇವ್ರೆಟ್ ಹೇರ್ ಸ್ಟೈಲ್. ಸಿಂಪಲ್. ಈ ಥರ ಬೇಗ ಬೇಗ ಆಗೋ ಹೇರ್ ಸ್ಟೈಲ್ ಹಾಕ್ಕೊಂಡ್ರೆ ನಿಮ್ಮ ಟೈಮನ್ನು ಸೇವ್ ಆಗುತ್ತೆ, ತುಂಬ ಚೆನ್ನಾಗೂ ಕಾಣುತ್ತೆ ಫ್ರಂಟಲ್ಲಿ. ಇಷ್ಟೇ. ಇದು ಏರ್ ಫ್ರೀ ಆಗೂ ಬಿಡ್ಬೋದು, ನೀವು ಹಂಗೇನೂ ಬಿಡ್ಬೋದು. ನನಗಂತೂ ತುಂಬ ಇಷ್ಟ ಇದು ಹೇರ್ ಸ್ಟೈಲ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ, ನನಗಂತೂ ತುಂಬಾ ಇಷ್ಟ ಇದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ತುಂಬಾ ಶಾರ್ಟ್ ಆಯಿತಾ ಅನಿಸುತ್ತೆ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಒಂದು ವೀಡಿಯೋಸ್ನ ಹಾಕೋದಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಹೊಸ್ದಾಗಿ ವೀಡಿಯೋಸ್ ಮಾಡಿ ಹಾಕೋದಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಕುಕ್ಕಿಂಗ್ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವ್ದಾದ್ರು ಹೊಸ ರೆಸಿಪಿ ನೋಡಿಬಿಟ್ಟು ಮಾಡ್ತೀನಿ ನಾನು. ಇಷ್ಟ ಇವತ್ತಿನ ಹೇರ್ ಸ್ಟೈಲ್ ಬ್ಲಾಗ್. ನನಗೆ ಗೊತ್ತಿರೋ ಹೇರ್ ಸ್ಟೈಲ್ ಇಷ್ಟೇ. ನಾನು ಭಾಳ ಹೇರ್ ಸ್ಟೈಲ್ ಮಾಡಲ್ಲ. ಇದು ಬಿಟ್ಟರೆ 3 ಎಣಿಕೆ ಜಡೆ ಇರುತ್ತಲ್ವ, ಅದನ್ನು ಹಾಕ್ಕೊಂಡು ಹೋಗ್ತೀನಿ. ಕಂಪ್ನಿಗಂತೂ ಈ ಹೇರ್ ಸ್ಟೈಲ್ ಯಾವುದೂ ಇಲ್ಲ. ಅದಕ್ಕೆ ನಾನು ಯಾವ ನನಗೆ ಗೊತ್ತಿದ್ದಾವೆ ಅಷ್ಟೇ ಶೇರ್ ಮಾಡಿದೆ. ಯಾವ ಹೇರ್ ಸ್ಟೈಲ್ ನಿಮ್ಗೆ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.